ಎಂತದೆ ಬೆಳ್ಳಿ ಆಂಟಿ ಎಂತ ಇಷ್ಟೊತ್ತಿಗೆ ಬಂದ್ರಲ್ಲ ನಾನೇನೋ ನೀವೆಲ್ಲ ಮಲ್ಗಿರ ಅಂದ್ಕೊಂಡೆ. ಅಯ್ಯೋ ಚರಣ, ಅಲ್ಲಿ ಕಾರ್ ಡೆಕೋರೇಷನ್ ಮಾಡಕ್ಕೆ ಬಂದಾರ ಕಣ. ಅವರು ಯಾವ ಕಾರಿಗೆ ಡೆಕೋರೇಟ್ ಮಾಡೋದು, ಮದುಮಗಳು ಯಾವ ಕಾರಲ್ಲಿ ಹೋಗೋದು, ಅದಕ್ಕೊಂಚೂರು ಜಾಸ್ತಿ ಡೆಕೋರೇಷನ್ ಆಗಬೇಕು ಅಂದ್ರೆ ಅಶ್ವಿನಿ ನೋಡಿದ್ರೆ ನಮ್ಮ ಕಾರಲ್ಲೇ ಹೋಗೋದು, ಚರಣಣ್ಣನೇ ಡ್ರೈವ್ ಮಾಡಬೇಕು ಅಂತ ಕೂತದ ಕಣ. ನಾನು ಅಂದೆ ಚರಣಗೆ ಅಷ್ಟು ದೂರ ಡ್ರೈವ್ ಮಾಡೋಕ್ಕಾಗಲ್ಲ ಕಣೆ ಅಂದೆ. ನೋಡಿದ್ರೆ ಇಲ್ಲೇ ಇಲ್ಲ ಚರಣಣ್ಣನೇ ನಾನು ಕರ್ಕೋಬೇಕು ಅಂತ ಕೂತಿದ್ದೆ. ಅದೇ ನೀನು ಕೇಳ್ಕೊ ಹೋಗೋಣ ಅಂತ ಬಂದೆ ಕಣ. ಹಾಂ ಅದಕ್ಕೇನಂತೆ, ಡ್ರೈವ್ ಮಾಡ್ತೀನಪ್ಪ. ಓ ಚರಣ, ಅಷ್ಟು ಸೋಬಿಗೆ ಅನ್ಕೋಬೇಡ. ನಾನು ಹಿಂಗೆ ಒಂದಿನ ಸಾಹಸ ಮಾಡಿ ದೇವರೇ ಸಾಕಬೇಕಾಗೋಗಿತ್ತು ನನ್ನ ಅವಸ್ಥೆ. ಹಾಗಾಗಿ ನಾನು 4 ನನ್ನ ಫ್ರೆಂಡ್ಸ್ನ ಕರ್ಕೊಬಂದೀನಿ. ಅದರಲ್ಲಿ ಒಂದಿಬ್ಬರು ಬೆಂಗಳೂರಲ್ಲಿ ಓಲಾ ಊಬರಲ್ಲೆಲ್ಲ ಡ್ರೈವ್ ಮಾಡಿದವರು. ಅವರಿಗೆಲ್ಲ ಭಾರಿ ಎಕ್ಸ್ಪೀರಿಯನ್ಸ್ ಅದೇ. ಹಾಗಾಗಿ ನಾನು ಅವ್ರನ್ನ ಕರೆದಿದ್ದು. ಅಲ್ಲಿ ಅದಾರೆ, ಅವರೇ ಎಲ್ಲ ಡ್ರೈವ್ ಮಾಡಲಿ. ನಾವೆಲ್ಲ ಡ್ರೈವ್ ಮಾಡಿದ್ರೆ ಮದುವೆ ಮನೇಲಿ ಎಂತ ಮಾಡೋಕ್ಕಾಗಲ್ಲ, ಸುಮ್ಮ ಮಲ್ಗೋದಷ್ಟೇ. ಏ ಇಲ್ಲ ಕಣ ಆದೇಶ, ನಾನು ಒಳ್ಳೆ ಸಖತ್ತಾಗಿ ಡ್ರೈವ್ ಮಾಡ್ತೀನಿ. ಮೊನ್ನೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಸಕಲೇಶ್ಪುರ ಎಲ್ಲ ಟ್ರಿಪ್ ಹೋಗಿದ್ವಾ, ಅವಾಗೆಲ್ಲ ನಂದೇ ಫುಲ್ ಡ್ರೈವಿಂಗು. ಅಪ್ಪ ಗುರುವೇ, ಸಕಲೇಶ್ಪುರ ಟ್ರಿಪ್ಪಿಗೆ ಹೋಗ್ತಾ ಅದು ಎಷ್ಟು ದೂರ ಅಂದ್ಕೊಂಡಿಯ? ಅದು ರೋಡ್ ಏನು ಅಷ್ಟು ಕೊರ್ಬದೆ ಹೌದು, ಆದರೆ ಏನು ತೀರಾ ಏನು ಹೊಂಡ ಗುಂಡಿ ಇಲ್ಲ. ಇದು ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕು ಕಣ. ಹೋಗಿ ಮತ್ತು ನಾವಲ್ಲಿ ಫಂಕ್ಷನ್ ಅಟೆಂಡ್ ಮಾಡಬೇಕು, ಮತ್ತು ವಾಪಸ್ ಬರಬೇಕು. ತಲೆ ಕೆಟ್ಟು ಹೋಗ್ತದೆ. ಅವತ್ತು ಫಸ್ಟಿಗೆ ಚೌಟ್ರಿ ಬುಕ್ ಮಾಡೋಕ್ಕೆ ನಾನು ಚಂದ್ರಮಾವ ಹೋಗಿದ್ವಾ. ಅವತ್ತು ಮಾತ್ರ ನನ್ನ ಫ್ರೆಂಡ್ಗೆ ಹೇಳಿದ್ವಿ, ಅವನೇ ಬಂದಿದ್ದ, ಹೋದ್ವಿ, ಚೌಟ್ರಿ ಬುಕ್ ಮಾಡಿ ವಾಪಸ್ ಬಂದ್ವಿ. ಆಮೇಲೆ ಇನ್ನೊಂದ್ಸಲ ಎಂತ ಆಯ್ತು, ಮದುವೆ ಪತ್ರಿಕೆ ಕೊಡೋಕ್ಕೆ ಹೋಗ್ಬೇಕು ಅಂದರು ಚಂದ್ರಮಾವ. ಆತ ಸರಿ ಹೋಗೋಣ ಅಂದ್ವಿ. ಅದೇ ನನ್ನ ಫ್ರೆಂಡ್ ಮೊದಲು ಬಂದಿದ್ನಲ್ಲ, ಅವನಿಗೆ ಹೇಳಿದ್ವಿ. ಅವನು ಸರಿ ಅಂದಿದ್ದ. ನೋಡಿದ್ರೆ ಅವನ ತಂಗಿ ಹೆರ್ಗಿಗೆ ಬಂದಿತ್ತು ಇವ್ರ ಮನೆಗೆ. ಅದಕ್ಕೆ ರಾತ್ರಿನೇ ಹೆರಿಗೆ ನೋವು ಶುರುವಾಯ್ತಂತೆ. ಇವನು ಫೋನ್ ಮಾಡ್ದ, ಹಿಂಗೆ ಮಾರೆ ನನ್ನ ತಂಗಿಗೆ ಹೆರಿಗೆ ನೋವು ಶುರುವಾಗಿದೆ, ಆಸ್ಪತ್ರೆಗೆ ಕರ್ಕೊ ಹೋಗ್ತಾ ಇದ್ದೀನಿ, ನಾಳೆ ಬೆಳಗಿನ ಜಾವ ನಂಗೆ ಬರೋಕ್ಕಾಗಲ್ಲ ಅಂತ ಅಂದ. ನಾವು ಇಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಇಲ್ಲಿಂದ ಹೊರಡೋದಂತೆ ಎಲ್ಲ ತಯಾರಿ ಮಾಡಿ ಹಿಂದಿನ ದಿನವೇ ಹೋಗಿ ನಾನು ಚಂದ್ರಮಾವ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಬಂದು ಇಟ್ಟಿದ್ವಿ. ಇವನು ರಾತ್ರಿ ಫೋನ್ ಮಾಡಿ ಹಿಂಗನ್ನ, ಇನ್ನೆಂತ ಮಾಡೋದು ಅಂತ ನಾನೇ ಡ್ರೈವ್ ಮಾಡ್ತೀನಿ ಅಂದೆ. ಚಂದ್ರಮಾವ ಬೇಡ, ಹೇಳ್ತೀನಿ ಇನ್ನೊಂದ್ಸಲ ಬರ್ತೀವಿ, ಇನ್ನೊಂದು ವಾರ ಬಿಟ್ಟು ಬರ್ತೀವಿ ಅಂತ ಹೇಳೋಣ, ಅವ್ರು ಏನು ಅನ್ಕೊಳಲ್ಲ ಅಂತ ಅಂದರು. ನಾನೇ ಬೇಡ ಬರ್ತೀವಿ ಅಂತ ಹೋಗದೆ ಇರೋದೆ ಅಂತಕ್ಕೆ ಮದುವೆ ಪತ್ರಿಕೆ ಬೇರೆ ಕೊಡೋಕ್ಕಂತ ಇಟ್ಕೊಂಡಿವಿ, ಬೇಡ ಹೊರಡೋಣ ಅಂದೆ. ಧೈರ್ಯ ಮಾಡಿ ಹೊಲ್ಟಿದ್ ಕಣ. ನಂಗೆ ಹೋತಾ ತಲೆ ಕೆಟ್ಟು ಡ್ರೈವ್ ಮಾಡಿ ಕೈ ಕಾಲೆಲ್ಲ ಬಿದ್ದೋದಂಗೆ ಆಯ್ತು ಕಣ. ಕೊನೆಗೆ ಹೆಂಗೋ ಅವ್ರ ಮನೆಗೆ ಹೋದ್ವಿ. ಅವ್ರ ಮನೆಗೆ ನಾನಂತೂ ನಾಚಿಕೆ ಮರ್ಯಾದೆ ಬಿಟ್ಟು ಕೇಳೇಬಿಟ್ಟೆ ಅವ್ರು ಹೇಮಂತ್ ಹತ್ರ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ. ಆಮೇಲೆ ಅವ್ರ ಅಮ್ಮನೂ ಪಾಪ ಎಲ್ಲ ಬೆಡ್ ಗಿಡ್ ಎಲ್ಲ ರೆಡಿ ಮಾಡಿಕೊಟ್ರು, ಮಲ್ಕೊಳ್ಳಿ ಅಂತ ಎಲ್ಲ ಹೇಳಿದ್ರು. ಸ್ವಲ್ಪ ಮಲಗಿ ರೆಸ್ಟ್ ಮಾಡಿ ಊಟ ಮಾಡಿ ಹೊರಟ್ವಿ. ಮತ್ತೆ ಹೊರಟ್ರು ನಂಗೆ ಆಗಲೇ ಇಲ್ಲ ಕಣ. ಬತ್ತ ನಂಗೆ ಆಗದೆ. ಆಮೇಲೆ ಕೊನೆಗೆ ಅದು ಯಾವುದೋ ಊರಲ್ಲಿ ನಿಲ್ಲಿಸಿ ಲಾಡ್ಜ್ ಮಾಡಿ ನಾನು ಚಂದ್ರಮಾವ ಅವತ್ತು ರಾತ್ರಿ ಅಲ್ಲಿ ಉಳಿದು ಸುಧಾರಿಸ್ಕೊಂಡು ಮಾರನೇ ದಿನ 10:00 ಬೆಳಿಗ್ಗೆ ಹೊರಟಿದ್ ಕಣ. ಅಷ್ಟು ರೆಸ್ಟ್ ಮಾಡಿ ಹೊರಟ್ರೇನೆ ಡ್ರೈವ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ನೀನು ಒಂದೇ ಸ್ಟ್ರೆಚಲ್ಲಿ ಡ್ರೈವ್ ಮಾಡಿ ಅಲ್ಲಿ ಫಂಕ್ಷನ್ ಅಟೆಂಡ್ ಮಾಡ್ತೀಯಾ? ಡ್ರೈವ್ ಮಾಡಿದ್ರು ಅಷ್ಟೇ, ಅಲ್ಲಿ ಹೋಗಿ ಮತ್ತೆ ಮಲಗ್ಬೇಕು. ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಲ್ಲ ನಿಂಗೆ. ಅಯ್ಯೋ ಹೌದನಾ, ಇದು ಮೊದಲೇ ಅಣ್ಣ ಅಂತದೆ. ನಾನೆಲ್ಲರೂ ಅಲ್ಲಿ ಹೋಗಿ ಮಲಗಿದ್ರು ಅಷ್ಟೇ ಹೊತ್ತೇ ಬಿಡ್ತದೆ. ಅದೇ ಮತ್ತೆ ಅದಕ್ಕೆ ಹೇಳಿದ್ರು ಅಶ್ವಿನಿ ಒಳ್ಳೆ ಹಠ ಮಾಡ್ತಾ ಇದೆ. ನಾ ಹೇಳದಾರೆ ಇಲ್ಲಿ 1-2 ಕಿಲೋಮೀಟ್ರ್ ನೀ ಡ್ರೈವ್ ಮಾಡೋ ಚರಣ. ಹೆಂಗು ಇಲ್ಲಿ ಫೋಟೋ ವಿಡಿಯೋಗ್ರಫಿಗೆಲ್ಲ ಬರ್ತದ, ಅದು ಅದಕ್ಕೆ ಅರ್ಧ ಹಂಗೆ ಮಾಡೋದು. ನೀನೇ ಡ್ರೈವ್ ಮಾಡು, ಆಮೇಲೆ ಅಲ್ಲಿ ಚೌಟ್ರಿ ಬಂತು ಅನ್ನೋಷ್ಟೊತ್ತಿಗೆ ಮತ್ತೆ ಡ್ರೈವ್ ಮಾಡು, ಸರಿ ಆಗ್ತದೆ. ಹೂನಾ, ಹಾಗೆ ಮಾಡಿದ್ರೆ ಆತಿತ್ತೇನ? ಅಲ್ಲ ಕಣ, ಈಗ ನಮ್ಮನೆ ಕಾರಿಗೆಲ್ಲ ನಾವ್ಯಾರು ಡ್ರೈವರ್ಗೆ ಹೇಳಲ್ಲ, ಮತ್ತೆ ಎಂತ ಮಾಡೋದು ನಾವು? 4 ಜನ ನನ್ನ ಫ್ರೆಂಡ್ಸ್ ಅದಾರೆ, ಅದ್ರಲ್ಲಿ ನೋಡು ಯಾರು ಒಬ್ರಿಗೆ ಹೇಳು, ಮಾಡ್ತಾರೆ ಅವರೇ. ಅಲ್ಲ ಹಂಗೆ ಮಾಡ್ಬೇಕು. ಅಲ್ಲ ಈಗ ಟಿಟಿಲೆಲ್ಲ ನೀವು ಯಾರು ಹೋಗಲ್ಲ ನಿಮ್ಮ ಮನೆಯಿಂದ ಎಲ್ಲ? ಯಾರು ಟಿಟಿಲೆಲ್ಲ ಆದೇಶಣ್ಣ, ಇವರು ನಮ್ಮಪ್ಪ ನಮ್ಮ ಮಾವ ಎಲ್ಲ ಹೋಗ್ತಾರೆ. ಈಗ ಶಾಲಿನಿ ಅತ್ತೆ, ನಮ್ಮ ಅಮ್ಮ, ಭವ್ಯಕ್ಕ ಎಲ್ಲ ನಮ್ಮ ಜೊತೆ ಕಾರಲ್ಲಿ ಬರೋದು ಅಂತ. ಟಿಟಿ ಅಲ್ಲಪ್ಪ, ಅದು ದೊಡ್ಡ ಬಸ್. ಹೂನೆ ಮಾರೈತಿ, ದೊಡ್ಡ ಬಸ್. ನಾವು ಹಳ್ಳಿಲಿರೋರಲ್ಲ, ನಮಗೆ ಗೊತ್ತಾಗಲ್ಲ ಬಸ್ ಯಾವುದು ಟಿಟಿ ಯಾವುದು ಅಂತ. ಸೊ ಕರ್ಮರು ಆತದಪ್ಪ, ನೀವೆಲ್ಲ ಸಹಿಸ್ಕೋಬೇಕು ಗೊತ್ತಿರೋರು. ಸಾಕು ಸುಮ್ಮನಿರ್ ಮಾರಾಯ. ಅಲ್ಲ ನಾ ಎಂತಕ್ಕೆ ಬಂದಿದ್ದಂದ್ರೆ, ನಮ್ಮನೇಲಿ ಇವರು ಕಾರ್ ತಗೋ ಬಂದಾರೆ. ಮತ್ತೀಗ ನಾನು ಹೆಂಗೋ ತಳ್ಗಿ ಬಟ್ಲಿಡ್ದಿನ, ನಾ ಮದುಮಗಳ ಜೊತೆನೇ ಹೋಗ್ಬೇಕು. ಈಗ ನಮ್ಮನೇಲಿ ಇವರು ಮತ್ತು
ನನ್ನ ಮಗಳು ಮತ್ತು ಇನ್ನೊಬ್ಬರು ಎಲ್ಲ ಅದಾರ ವಯಸ್ಸಾದರ ಒಂದು ಇಬ್ಬರು ಅದಾರ ಅಜ್ಜಿದಿಕ್ಲೆಲ್ಲ ಅವರೆಲ್ಲ ನಮ್ಮ ಕಾರಲ್ಲೇ ಕರ್ಕೊ ಹೋಗಿದ್ರೆ ಆತಿತ್ತನೋ ಅಂತ ನಾ ಜ್ಞಾನ ಮಾಡಿದ್ದು. ಇವ್ರಿಗೆ ಡ್ರೈವ್ ಮಾಡೋಕ್ಕಾಗಲ್ಲ, ಅದಕ್ಕೆ ನೀವಿಬ್ರು ಯಾರ್ಯಾರು ಡ್ರೈವ್ ಮಾಡ್ತೀರನೋ ಕೇಳೋಣ ಅಂತ ಬಂದೆ. ಅದೇ ಎಂತ ಮಾಡೋದು ಅಂತ. ಆದೇಶ ಲಡ್ಡು ಬಂದು ಬಾಯಿಗೆ ಬೀಳ್ತಾ ಇದೆ ಒಕ್ಕ. ಹೂನ ಮಾರಯ್ಯ ತಡಿ. ಅಲ್ಲ ನಾನು ಡ್ರೈವ್ ಮಾಡ್ತೀನಿ, ಆದರೆ ನನಗೆ ಸ್ವಲ್ಪ ದೂರಕ್ಕೆ ಯಾರ್ಯಾರು ಮಧ್ಯೆ ಸ್ವಲ್ಪ ಸ್ವಲ್ಪ ಮಾಡಿದರೆ ಮಾಡ್ತಿದ್ದೆ. ಪೂರ್ತಿ ಡ್ರೈವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದ ಅಂತ. ಹಾಂ, ಹಂಗೆ ಹೈವೇ ಗೀವೆ ಎಲ್ಲ ಸಿಗ್ತದಂತಲ್ಲ. ಹೈವೇಲೆಲ್ಲ ನಮ್ಮ ಮನೇಲಿ ಇವ್ರು ಡ್ರೈವ್ ಮಾಡ್ತಾರೆ. ಇವ್ರಂದರೆ ಇವ್ರಿಗಿಂತನೂ ನನ್ನ ಮಗಳು ಗಾನ ಡ್ರೈವ್ ಮಾಡ್ತದ. ಹಿಂಗೆ ಅವರಿಬ್ಬರು ಒಂದು ಚೂರು ಡ್ರೈವ್ ಮಾಡ್ತಾರೆ, ನೀವು ಸ್ವಲ್ಪ ಮಾಡಿದ್ರೆ ಆಯ್ತು. ಲಡ್ಡು ಅಲ್ಲ ಇದು, ಇಡೀ ಲಡ್ಡು ಬಾಕ್ಸೇ ಬಂದು ಬಾಯಿಗೆ ಬಿದ್ದದೆ. ಮಗಳು ಡ್ರೈವ್ ಮಾಡ್ತದಂತೆ ಕಣ ಆದೇಶ. ಹಾಂ, ಹಂಗೆ ಸ್ವಲ್ಪ ಸ್ವಲ್ಪ ಯಾರ್ಯಾರು ಮಾಡೋದಾದ್ರೆ ನಾನು ಮಾಡ್ತೀನಿ. ಆಂಟಿ ಅಲ್ಲ ಕಣೋ, ಅತ್ತೆ. ಸುಮ್ಮನೀರು. ಹಂಗಾರೆ ಸರಿ ಕಣ ಚರಣ, ನಾವು ಮನೆಗೆ ಹೋಗೋಣ ಕಣ. ಬೆಳಿಗ್ಗೆ ಬೇರೆ ಬೇಗ ಹೇಳ್ಬೇಕು. ಹ್ಞೂ ಸರಿ, ಹಂಗಾರೆ ಹೊರಡೋಣ. ಆದೇಶ ನೀ ಮನೆಗೆ ಹೋಗೋಣ ಇಲ್ಲೇ ಇರೋಣ? ನಾ ಮನೆಗೆ ಹೋಗ್ತೀನಪ್ಪ. ನನ್ನ ಫ್ರೆಂಡ್ಸ್ ಎಲ್ಲ ಬಂದರೆ ಅವ್ರ ಪಪ್ಪ ಡ್ರೈವ್ ಮಾಡ್ಬೇಕಾ, ಮಲಗಲಿ, ಅವ್ರು ಇನ್ನಿದ್ರೆ ಚೆನ್ನಾಗಾಗಲಿ. ಅವ್ರನ್ನ ಮನೆಗೆ ಕರ್ಕೊ ಹೋಗ್ತೀನಿ. ಮತ್ತೆ ಇಲ್ಲಿ ಗಿಜ ಬೀಜ. ಸರಿ ಹಂಗಾರೆ ಆದೇಶ ಬರೋದನಾ? ಆಂಟಿ ನೀವು ಇಲ್ಲೇ ಮಲಗ್ತೀರಾ ಏನೋ? ಹ್ಞೂ, ನಾನು ಇಲ್ಲೇ ಮಲಗ್ತೀನಿ. ನೀವು ಹಂಗಾರೆ ನಿಧಾನ ಹೊರಡಿ, ಮಲಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೇಗ ಬನ್ನಿ ಆತ ಬೆಳಿಗ್ಗೆ. ಹ್ಞೂ ಸರಿ ಆಂಟಿ. ಉಷಾ, ಇಲ್ಲಿ ತಲ್ದಿನ ಇಟ್ಟಿಯೇ, ನಂಗೊಂದು 2 ತಲ್ದಿನ ಕೊಡೆ. ಹಾಂ, ಬಂದೆ 1 ನಿಮಿಷ.